ಸೊ ನೆಕ್ಸ್ಟ್ ಇನ್ನೊಂದು ಆಕ್ಟಿವಿಟಿ ಇದೆ, ಆ ಆಕ್ಟಿವಿಟಿಯು ಮಾಡೋಣ. ಏನು ಅದು ಅಂತ ನೋಡೋಣ. ಹೌ ಕ್ಯಾನ್ ವಿ ಸಪರೇಟ್ ಕ್ರೀಮ್ ಫ್ರಮ್ ಮಿಲ್ಕ್? ಸೊ ಮಿಲ್ಕ್ ಇಂದ ಕ್ರೀಮ್ ಮಾಡ್ತಾರೆ ಅಲ್ವಾ, ಹೇಗೆ ಮಾಡ್ತಾರೆ, ಏನಿದು ಅನ್ನೋದನ್ನ ನೋಡೋಣ. Nowadays we get full cream toned and double toned varieties of milk packed in poly packs or tetra packs in the market. So tetra packs ಅಲ್ಲಿ ಹಾಲು ಸಿಗುತ್ತೆ. ಟೋನ್ಡ್ ಅಂತ ಹೇಳ್ತೀವಿ, ಡಬಲ್ ಟೋನ್ಡ್ ಅಂತ ಹೇಳ್ತೀವಿ, ಫುಲ್ ಕ್ರೀಮ್ ಅಂತ ಹೇಳ್ತೀವಿ. ಆ ರೀತಿ ಎಲ್ಲ ಹಾಲು ಸಿಗುತ್ತೆ. ಸೊ ಕ್ರೀಮ್, ಫುಲ್ ಕ್ರೀಮ್ ಅಂತ ಹೇಳಿದ್ರೆ ಗಟ್ಟಿಯಾದಂತ ಹಾಲು. ಟೋನ್ಡ್, ಡಬಲ್ ಟೋನ್ಡ್ ಅಂತ ಎಲ್ಲ ಹೇಳ್ತಾರೆ. ಹಾಗಂದ್ರೆ ತುಂಬಾ ಗಟ್ಟಿಯಾಗಿರುವಂತಹ ಅಥವಾ ತೆಳು ಮಾಡಿರುವಂತದ್ದು ಡಬಲ್ ಟೋನ್ಡ್ ಅಂತೆಲ್ಲ ಹೇಳ್ತೀವಿ. ಓಕೆನಾ? ಗಟ್ಟಿ, ಫುಲ್ ಕ್ರೀಮ್ ಅಂದ್ರೆ ಗಟ್ಟಿಯಾಗಿರೋ ಹಾಲು ಅಂತ ಅರ್ಥ. ಈ ರೀತಿ ಎಲ್ಲ ಸಿಗತ್ತೆ. ಹೇಗೆ ಕ್ರೀಮ್ ಅನ್ನ ಮಿಲ್ಕ್ ಇಂದ ಸಪರೇಟ್ ಮಾಡ್ತಾರೆ? These varieties of milk contain different amounts of fat. ಸೊ ಫ್ಯಾಟ್ ಜಾಸ್ತಿ ಇರುವಂಥದ್ದು ಅಥವಾ ಫ್ಯಾಟ್ ಕಮ್ಮಿ ಇರುವಂಥದ್ದು ಫುಲ್ ಕ್ರೀಮ್ ಅಂತ ಹೇಳಿದ್ರೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಫುಲ್ ಕ್ರೀಮ್ ಮಿಲ್ಕ್ ಅಂತ ಹೇಳಿದ್ರೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಒಂದು ಆಕ್ಟಿವಿಟಿ ಮಾಡೋಣ. ಏನಂತ ಹೇಳಿದ್ರೆ, ಟೇಕ್ ಸಮ್ ಫುಲ್ ಕ್ರೀಮ್ ಮಿಲ್ಕ್ ಇನ್ ಅ ಟೆಸ್ಟ್ ಟ್ಯೂಬ್. ಟೆಸ್ಟ್ ಟ್ಯೂಬ್ ನಲ್ಲಿ ಫುಲ್ ಕ್ರೀಮ್ ಮಿಲ್ಕ್ ಅನ್ನ ತಗೊಳ್ಳಿ. ಸೊ ಟೆಸ್ಟ್ ಟ್ಯೂಬ್ ಇದರಲ್ಲಿ ಫುಲ್ ಕ್ರೀಮ್ ಮಿಲ್ಕ್ ಅನ್ನ ತಗೊಂಡು ನಂತರ ಸೆಂಟ್ರಿಫ್ಯೂಜ್ ಇಟ್ ಬೈ ಯೂಸಿಂಗ್ ಎ ಸೆಂಟ್ರಿಫ್ಯೂಜಿಂಗ್ ಮೆಷಿನ್ ಫಾರ್ 2 minutes. ಏನಂತ ಹೇಳಿದ್ರೆ, ಸೆಂಟ್ರಿಫ್ಯೂಜಿಂಗ್ ಮೆಷಿನ್ ಯಾವ ರೀತಿ ಇರುತ್ತೆ ಅಂದ್ರೆ, ಒಂದು ಅದರ ಒಳಗಡೆ ಸರ್ಕ್ಯುಲರ್ ಆಗಿರುತ್ತೆ. ಸೊ ಟೆಸ್ಟ್ ಟ್ಯೂಬ್ ನ ಇಡಲಿಕ್ಕೆ ಅಲ್ಲಿ ಟೆಸ್ಟ್ ಟ್ಯೂಬ್ ಇಡೋ ತರ ಹೋಲ್ಸ್ ಇರುತ್ತೆ. ಅದರ ಒಳಗಡೆ ಟೆಸ್ಟ್ ಟ್ಯೂಬ್ಸ್ ಅನ್ನ ಇಡಬೇಕಾಗುತ್ತೆ. ಸೊ ಟೆಸ್ಟ್ ಟ್ಯೂಬ್ ನೆಲ್ಲ ಇಟ್ಬಿಟ್ಟು ಇಟ್ ಇಸ್ ಅ ಮೆಷಿನ್ ಕ್ಲೋಸ್ ಮಾಡಿಬಿಟ್ಟು ಮೆಷಿನ್ ಆನ್ ಮಾಡಿದ್ರೆ 2 minutes ಅದು ತಿರುಗ್ತಾ ಇರುತ್ತೆ. ಸೊ ಯು ನೋ ದಟ್ ಸೆಂಟ್ರಿಫ್ಯೂಗೇಷನ್ ಅಂತ ಹೇಳಿದ್ರೆ ತಿರುಗ್ತಾ ಇರುತ್ತೆ. ಒಂದು ಹೀಗೆ ಇಟ್ಕೊಂಡು ದಾರಾನ ಹೀಗೆ ತಿರುಗಿಸಿದ್ರೆ ಅದು ಒಂದೇ ಮೋಷನ್ ಅಲ್ಲಿ ತಿರುಗುತ್ತೆ ಅನ್ನೋದನ್ನ ಓದಿದ್ದೀರಾ ಅಲ್ವಾ? ಸೊ ದಟ್ ಈಸ್ ಸೆಂಟ್ರಿಫ್ಯೂಗೇಷನ್. ಅದೇ ತರ ಆ ಮೆಷಿನ್ ಅಲ್ಲಿ ಟೆಸ್ಟ್ ಟ್ಯೂಬ್ಸ್ ತಿರುಗ್ತಾ ಇರುತ್ತೆ. ಸೊ ಟೆಸ್ಟ್ ಟ್ಯೂಬ್ ತಿರುಗ್ತಾ ಅದರಲ್ಲಿರುವಂತ ರೆಸಿಡ್ಯೂ ಎಲ್ಲ ಬಂದ್ಬಿಟ್ಟು ಬಾಟಮ್ ಅಲ್ಲಿ ಸೆಟಲ್ ಆಗ್ಬಿಡುತ್ತೆ. ಮೇಲ್ಗಡೆ ತಿಳಿ ನೀರು ಮಾತ್ರ ಮೇಲ್ಗಡೆ ಬಂದಿರುತ್ತೆ. ಸೊ ಸೆಂಟ್ರಿಫಿಗೇಷನ್ 2 minutes ಮಾಡಿದಾಗ ರೆಸಿಡ್ಯೂ ಇಲ್ಲಿ ಬಂದ್ಬಿಟ್ಟಿರುತ್ತೆ. ಸಾಲಿಡ್ ಏನಿರುತ್ತೆ ಅದು ಇಲ್ಲೆಲ್ಲ ಲಿಕ್ವಿಡ್ ಪಾರ್ಟ್ ಉಳ್ಕೊಂಡಿರುತ್ತೆ. ಅಂಡ್ ಈಗ ನೋಡೋಣ. And if a centrifuging machine is not available in your school, you can do this activity at home by using a milk churner used in the kitchen. So milk churner ಅಂತ ಹೇಳ್ತೀವಿ. ಸೊ ತಿರುಗಿಸೋದಕ್ಕೆ ಒಂದಿರುತ್ತಲ್ವಾ, ಅದರಲ್ಲಿ ಬೇಕಾದ್ರೂ ಇದು ಮಾಡಿ ಚರ್ನರ್ ಇಂದ ಕೂಡ ಯೂಸ್ ಮಾಡಿ ಈ ಸೆಂಟ್ರಿಫಿಗೇಷನ್ ನ ಮಾಡಬಹುದು. ಮಾಡಿ if you have a milk dairy nearby, visit it and ask how they separate cream from milk, how they make cheese from milk. So cheese ಅಂದ್ರೆ ಅಥವಾ ಪನ್ನೀರ್ ಯಾವ ರೀತಿ ಮಿಲ್ಕ್ ಇಂದ ಮಾಡ್ತಾರೆ ಅಂತ ಏನಂತ ಹೇಳಿದ್ರೆ, ಈ ರೀತಿ ಮಾಡಿದ್ರೆ ರೆಸಿಡ್ಯೂ ಬಂದ್ಬಿಟ್ಟು ಬಾಟಮ್ ಅಲ್ಲಿ ಸೆಟಲ್ ಆಗುತ್ತೆ. ತಿಳಿ ನೀರು ಮೇಲ್ಗಡೆ ತೆಗಿತಾ ಇರುತ್ತೆ. ಪನ್ನೀರ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಹಾಲನ್ನ ಕಾಯಿಸಿ ಅದು ಸ್ವಲ್ಪ ತಣ್ಣಿದ ಮೇಲೆ ಅದಕ್ಕೆ ಲೆಮನ್ ಅಥವಾ ವಿನೇಗರ್ನ ಹಾಕ್ತಾರೆ. ಹಾಲು ಒಡೆಯುತ್ತೆ. ಹಾಲು ಒಡೆದೋದಾಗ ಅದನ್ನ ಫಿಲ್ಟ್ರೇಷನ್ ಮಾಡ್ತಾರೆ. ಸೊ ಫಿಲ್ಟ್ರೇಷನ್ ಮಾಡಿದ್ರೆ ಮಿಲ್ಕ್ ಎಲ್ಲ ಗಟ್ಟಿ ಪದಾರ್ಥ ಆಗ್ಬಿಟ್ಟಿರುತ್ತೆ. ಅದೇನಾಗಿರುತ್ತೆ, ಅದನ್ನ ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ತೆಗೆದು ಉಂಡೆ ಮಾಡ್ತಾರೆ. ಅದನ್ನ ಚೆನ್ನಾಗಿ ಹಿಸ್ಕಿ ಹಿಟ್ ತರ ಮಾಡಿ, ಸೊ ರೌಂಡ್ ಶೇಪ್ ಮಾಡಿ ಶುಗರ್ ಸಿರಪ್ ಅಲ್ಲಿ ಹಾಕಿದ್ರೆ ಅದು ರಸಗುಲ್ಲ ಆಗುತ್ತೆ. ಅಂಡ್ ಅದನ್ನ ಸ್ವಲ್ಪ ಚಪಾತಿಗೆ ಮಾಡ್ತೀವಲ್ಲ, ಚಪಾತಿಗೆ ನಾವು ಉಂಡೆ ಮಾಡಿ ಪ್ರೆಸ್ ಮಾಡಿ ಮಾಡ್ತೀವಲ್ಲ, ಆ ರೀತಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಪ್ರೆಸ್ ಮಾಡಿ ಅದನ್ನ ಮಲಾಯಲ್ಲಿ ಹಾಕಿದ್ರೆ
ಅಥವಾ ಹಾಲು ರಬಡಿನಲ್ಲಿ ಹಾಕಿದ್ರೆ ಇಟ್ ವಿಲ್ ಬಿಕಮ್ ದ ರಸ್ಮಲೈ. ಸೊ ಆ ರೀತಿ ಮಾಡ್ತಾರೆ. ಅಥವಾ ಅದನ್ನ ಒಂದು ಶೇಪ್ ತಂದು ಕಟ್ ಮಾಡಿ ಕುರ್ಮಾ ಎಲ್ಲ ಮಾಡ್ಲಿಕ್ಕೆಲ್ಲ ಪನೀರ್ನ ಯೂಸ್ ಮಾಡ್ತಾರಲ್ವಾ ಆ ರೀತಿ. ಸೊ ಡಿಫ್ರೆಂಟ್ ತರ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ವೇರಿಯಬಲಿ ಅದನ್ನ ಯೂಸ್ ಮಾಡ್ತಾರೆ. ಕೆಲವೊಂದು ತರ ಯೂಸ್ ಮಾಡ್ತಾರೆ. ಬಟ್ ಈ ಪನೀರ್ನ ಈ ರೀತಿ ತಯಾರು ಮಾಡ್ತಾರೆ. ಬೈ ಡೂಯಿಂಗ್ ದಿಸ್ the new substance, new thing is obtained from the milk that is used for different purposes alba ಆ ತರ ಮಾಡ್ತಾರೆ. ಸೊ ನಾವು ಅವ್ರನ್ನ ಕೇಳಿದ್ರೆ ಯಾವ ತರ ಇದ್ ಮಾಡ್ತಾರೆ ಅಂತ. ಸೊ ವಿಪ್ಪಿಂಗ್ ಮಾಡ್ತಾರೆ. ನೀವು ನೋಡಿದ್ರ ವಿಪ್ಡ್ ಕ್ರೀಮ್ ವಿಪ್ಪಿಂಗ್ ಮಾಡೋಂಥದ್ದು. ಲೈಕ್ ಏನಾಗುತ್ತೆ ಅಂದ್ರೆ, ಸೊ ನೀವು ನೋಡಿರ್ಬೋದು ಯೂಟ್ಯೂಬಲ್ಲಿ ಅಥವಾ ಮೂವೀಸ್ ಅಲ್ಲಿ ಟಿವಿನಲ್ಲೆಲ್ಲ. ಸೊ ಈ ವಿಪ್ಪರ್ ಅಥವಾ ಒಂದು ರೀತಿ ತಿರುಗ್ತಾ ಇರೋಂಥದ್ದಿರುತ್ತೆ, ಮೆಷಿನ್ ಕನೆಕ್ಟ್ ಆಗಿರುತ್ತೆ ಎಲೆಕ್ಟ್ರಿಸಿಟಿಗೆ. ಸೊ ಅದನ್ನ ಹಿಡಿದ್ರೆ ಏನಾಗುತ್ತೆ, ಲೈಕ್ ಎಗ್ ಯೋಕ್ ಹಾಕ್ಬಿಟ್ಟು ಅದ್ರಲ್ಲಿ ಹಿಡಿದ್ರೆ ಫುಲ್ಲು ಫ್ಲಫಿ ಆಗಿ ಬಂದ್ಬಿಡುತ್ತೆ. ಅದನ್ನೇ ಮಿಲ್ಕ್ನ ವಿಪ್ ಮಾಡ್ತಾ ಇದ್ರೆ ಸೊ ಅದು ಫ್ಲಫಿ ಆಗಿ ಬಂದ್ಬಿಡುತ್ತೆ. ಆ್ಯಂಡ್ ಅದೇ ಥರ ಕ್ರೀಮನ್ನ ವಿಪ್ ಮಾಡಿದ್ರೆ ಇಷ್ಟೊಂದು ಕ್ರೀಮ್ ಆಗ್ಬಿಡುತ್ತೆ. ಸೊ ಆ ರೀತಿ ಮಾಡ್ತಾರೆ. ಆ ರೀತಿ ಕ್ರೀಮನ್ನು ತಯಾರು ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಕ್ವಶನ್ಸ್ ಇದೆ. ನಾವು ಏನು ಅಂತ ತಿಳ್ಕೋಬೇಕು ಅದನ್ನ. ವಾಟ್ ಡೂ ಯು ಅಬ್ಸರ್ವ್ ಆನ್ ಚರ್ನಿಂಗ್ ದ ಮಿಲ್ಕ್? ಎಕ್ಸ್ಪ್ಲೈನ್ ಹೌ ದ ಸಪ್ರೇಷನ್ ಆಫ್ ಕ್ರೀಮ್ ಫ್ರಮ್ ಮಿಲ್ಕ್ ಟೇಕ್ಸ್ ಪ್ಲೇಸ್. ಸೊ ಅದನ್ನೇ ಇಷ್ಟೋ ತನಕ ನಾನು ಹೇಳಿದೆ. ಏನಂತ ಹೇಳಿದ್ರೆ, ಚರ್ನಿಂಗ್ ಮಾಡಿದಾಗ ಏನು ಗೊತ್ತಾಯ್ತು, ಹಾಲನ್ನ ಚರ್ನಿಂಗ್ ಮಾಡಿದಾಗ ಏನು ಗೊತ್ತಾಯ್ತು ಅಂತ ಹೇಳಿದ್ರೆ, ಏನಂತ ಮಾಡ್ತಾರೆ. ಸೊ ಚರ್ನಿಂಗ್ ಮಾಡಿದಾಗ ಹೆವಿ ಪಾರ್ಟಿಕಲ್ಸ್ ವಿಲ್ ಸೆಟಲ್ ಡೌನ್ ಆ್ಯಂಡ್ ಲೈಟ್ ಪಾರ್ಟಿಕಲ್ಸ್ ವಿಲ್ ಮೇಲ್ಗಡೆ ಫ್ಲೋಟ್ ಆಗುವಂಥದ್ದು. ಹೆವಿ ಪಾರ್ಟಿಕಲ್ಸ್ ಸಿಂಕ್ ಆ್ಯಂಡ್ ದ ಲೈಟರ್ ಪಾರ್ಟಿಕಲ್ಸ್ ಫ್ಲೋಟ್ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಚರ್ನಿಂಗ್ ಮಾಡಿದ್ರೆ ಅಲ್ಲಿ ಏನಾಗ್ತದೆ, ಅಲ್ಲಿ ಸೆಂಟ್ರಿಫಿಕೇಶನ್ ಆಗ್ತದೆ ಅಂತ ಹೇಳ್ಬೋದು. ಸೆಂಟ್ರಿಫಿಕೇಶನ್ ಆಗೋದ್ರಿಂದ ಅಲ್ಲಿ ಹೆವಿ ಏನಿರುತ್ತೆ ಮಿಲ್ಕ್ ಸಾಲಿಡ್ ಪಾರ್ಟಿಕಲ್ಸ್ will settle down and the ತಿಳಿ ವಾಟರ್ ಏನಿರುತ್ತೆ, ತಿಳಿ ನೀರು, ಇಟ್ ವಿಲ್ ಫ್ಲೋಟ್ ಅಥವಾ ಮೇಲಗಡೆ ತೇಲ್ತಾ ಇರುತ್ತೆ. ಸೊ ಅದನ್ನೇ ಇವಾಗ sometimes solid particles in the liquid are very small and pass through the filter paper. For such particles the filter technique cannot be used for separation. So milk solids so uniformly distribution ಆಗಿರುತ್ತೆ, very tiny particles, so that it will pass through the filter paper ಒಳಗಡೆ ಪಾಸ್ ಆಗ್ಬಿಡುತ್ತೆ. ಬಿಕಾಸ್ ಆಫ್ filtration process, by the filtration process we cannot separate the milk solids from the milk particles from the milk. So there is a special technique for to separate the milk particles from the milk is centrifugation. By the process of centrifugation we can separate the solid particles present in the milk and the liquid part. So liquid is lighter than solid. The solid particles in the milk will settle down when we do churning or we do centrifugation. The solid particles will settle down at the bottom and the light liquid part of the milk is lighter than solid, so that it will float ಅಥವಾ it will come in the upper side of the test tube ಅಥವಾ upper side of the container which we do the churning. ಓಕೆನಾ, ಆ ರೀತಿ ಆಗುತ್ತೆ. Sometimes solid particles in a liquid are very small and pass through a filter paper. For such particles the filtration technique cannot be used for separation. Such mixtures are separated by centrifugation. The principle is that the denser particles are forced to be at the bottom and the lighter particles stay at the top when spun rapidly. Spin ಅಂತ ಹೇಳಿದ್ರೆ ಒಂದು ಸಲ ಸ್ಪಿನ್ ಮಾಡೋದು, ಸ್ಪನ್ ಅಂತ ಹೇಳಿದ್ರೆ ತುಂಬಾ ಸಲ ಸ್ಪಿನ್ನಿಂಗ್ ಮಾಡುವಂಥದ್ದು. ಸೊ ರ್ಯಾಪಿಡ್ ಆಗಿ ಸ್ಪನ್ ನಡೆದಾಗ, ಪ್ರೋಸೆಸ್ ನಡೆದಾಗ the heavy particles settle down and lighter particles stay at the top. ಓಕೆನಾ. ಸೊ ಅಪ್ಲಿಕೇಶನ್ಸ್. ಸೊ ಏನಿದು ಅಪ್ಲಿಕೇಶನ್ಸ್ ಅಂತ ನೋಡೋಣ.
So centrifugation is used for to separate the colloidal solutions. So for example, milk and water solution can be separated by this centrifugation. ಅದೇ ತರ ಯಾವುದು colloidal solutions ಬೇರೆ ಯಾವ ಇದೆ ಅಂತ ಹೇಳಿದ್ರೆ urine, blood is also colloidal solution. So that to separate the solid particles present in the urine or in the blood, this centrifugation technique is used. So used in diagnostic laboratories for blood and urine test. Blood ಅಲ್ಲಿ ಏನಿದೆ, ಯೂರಿನ್ ಅಲ್ಲಿ ಏನಿದೆ ಅನ್ನೋದಕ್ಕೋಸ್ಕರ ಸೆಂಟ್ರಿಫಿಕೇಶನ್ ಮಾಡಿ ಬ್ಲಡ್ ಅಲ್ಲಿ ಇರುವಂತ ಸಾಲಿಡ್ ಪಾರ್ಟಿಕಲ್ಸ್ ಬಾಟಮ್ ಅಲ್ಲಿ ಸೆಟಲ್ ಆಗುತ್ತೆ and the liquid part will stay in the top as same as blood. In the urine also, solid particles present in the urine will settle at the bottom of the test tube and the liquid part will stay on the top. So blood and urine test ಮಾಡಲಿಕ್ಕೆ centrifugation ನ ಯೂಸ್ ಮಾಡ್ತಾರೆ diagnostic laboratory ಗಳಲ್ಲಿ. Next, used in dairies and home to separate butter from cream. ಏನು ಬೆಣ್ಣೆ ತೆಗಿಲಿಕ್ಕೆ ಮಜ್ಜಿಗೆ ಕಡಿತಾರಲ್ವಾ, ಸೊ ಮಜ್ಜಿಗೆ ಕಡಿಯೋದು ಇಟ್ ಈಸ್ ಎ ಟೈಪ್, ಅದು ಸಹ ಸೆಂಟ್ರಿಫಿಕೇಶನ್, ಬಟ್ ಮಿಷಿನ್ ಅಲ್ಲಿ ನಡೆಯೋದಿಲ್ಲ, ಈ ರೀತಿ ಸ್ಪಿನ್ ಮಾಡ್ತಾರೆ. ಸೊ ಈ ರೀತಿ ಮಜ್ಜಿಗೆ ಕಡಿಯೋದು ಸಹ ಬೆಣ್ಣೆ ತೆಗಿಲಿಕ್ಕೆ, ಕ್ರೀಮ್ ತೆಗಿಲಿಕ್ಕೆ ಈ ಕಡಿಯೋದು ಮನೆಯಲ್ಲಿ ಮತ್ತು ಡೈರೀಸ್ಗಳಲ್ಲಿ ಅಥವಾ ಬೇಕರಿಗಳೆಲ್ಲ ನಡೆಯುತ್ತಲ್ವಾ, ಇದನ್ನ ಸಹ ಸೆಂಟ್ರಿಫಿಗೇಷನ್ ಅಂತ ಕರಿತೀವಿ. ಸೊ ಸೆಂಟ್ರಿಫಿಗೇಷನ್ ಈಸ್ ಯೂಸ್ಡ್ ಇನ್, again it is used in dairies and homes for to take the butter from the buttermilk ಅಥವಾ butter from the cream ಅಂತ ಹೇಳ್ಬೋದು. So and also next centrifugation ಇನ್ನೊಂದು ಮೇನ್ಲಿ ಇನ್ನೊಂದು ಕಡೆ ಯೂಸ್ ಆಗುತ್ತೆ, those things ನಾವು ನೋಡಿರ್ತೀವಿ, the washing machines ಅಲ್ಲಿ ಆಗಿರುತ್ತೆ. ಸೊ ವಾಷಿಂಗ್ ಮಿಷಿನ್ಸ್ ಅಲ್ಲಿ ಬಟ್ಟೆ ಹಾಕಿದ್ರೆ ಏನಾಗುತ್ತೆ, ಇಟ್ ಇಸ್ ಸ್ಪನ್ ಅಲ್ವಾ, ಸ್ಪನ್ ಆಗ್ತಾ ಇರುತ್ತೆ, ಸ್ಪಿನ್ನಿಂಗ್ ರ್ಯಾಪಿಡ್ ಸ್ಪನ್. ಸೊ ಏನಾಗುತ್ತೆ, ಬಟ್ಟೆ ವಾಶ್ ಆಗುತ್ತೆ ಅಂಡ್ ಸ್ಕ್ವೀಸ್ ಮಾಡೋದಕ್ಕೆ, ಅದರಲ್ಲಿರುವಂಥ ನೀರಿನ ಅಂಶನ ತೆಗೆದಾಕ್ಲಿಕ್ಕೆ, ಹಿಂಡೋದಕ್ಕೆ ಯೂಸ್ಡ್ ಇನ್ ವಾಷಿಂಗ್ ಮಿಷಿನ್ ಟು ಸ್ಕ್ವೀಸ್ ಔಟ್ ವಾಟರ್ ಫ್ರಮ್ wet cloths. So centrifugation is the phenomena used in washing machine to squeeze the clothes to take the to take out the water from the clothes. So this is all about centrifugation ಬಗ್ಗೆ ಗೊತ್ತಾಯ್ತು. And evaporation ಇಂದ ಹಾಗೆ volatile component vaporize ಆಗ್ಬಿಡುತ್ತೆ, non volatile component residue ಆಗಿ ಉಳ್ಕೊಳ್ಳುತ್ತೆ ಅನ್ನೋದು ನಮ್ಗೆ ಗೊತ್ತಾಯ್ತು. So one of the technique to separate the mixture of volatile and non-volatile component is the evaporation, and another method of separating the colloidal solution is centrifugation. So centrifugation ಬಗ್ಗೆ ಗೊತ್ತಾಯ್ತು, ಅದರ applications ಗೊತ್ತಾಯ್ತು. Centrifugation ಅದರ applications ಬಗ್ಗೆ ಗೊತ್ತಾಯ್ತು. Centrifugation ಎಲ್ಲಿ ಯೂಸ್ ಆಗುತ್ತೆ, ಸೊ ಲ್ಯಾಬೋರೇಟರಿನಲ್ಲಿ ಬ್ಲಡ್ ಅಂಡ್ ಯೂರಿನ್ ಟೆಸ್ಟ್ ಅಲ್ಲಿ ಯೂಸ್ ಆಗಿದೆ, ಯೂಸ್ ಮಾಡಿಕೊಂಡು ಟೆಸ್ಟ್ ಅನ್ನ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಥಿಂಗ್, ಇಟ್ ಈಸ್ ಯೂಸ್ಡ್ ಇನ್ ವಾಷಿಂಗ್ ಮಿಷಿನ್ ಟು ವಾಶ್ ದ ಕ್ಲೋತ್ಸ್ ಅಂಡ್ ಆಲ್ಸೋ ಟು ಸ್ಕ್ವೀಸ್ ಔಟ್ ದ ವಾಟರ್ ಫ್ರಮ್ ದ ಕ್ಲೋತ್ಸ್. ಅಂಡ್ ನೆಕ್ಸ್ಟ್ ಇನ್ನು ಎಲ್ಲಿ ಯೂಸ್ ಆಗುತ್ತೆ, ಇನ್ ಹೋಮ್ಸ್ and dairies to get butter from cream. In these fields centrifugation is used, ಅಂದ್ರೆ ಅದರ applications of the centrifugation ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಾಯ್ತು. ಸೊ ನಮ್ಮ ವಿಡಿಯೋಸ್ನೆಲ್ಲ ನೋಡಿ ಅಟೆನ್ಷನ್ ಇರಲಿ, ಕಾನ್ಸಂಟ್ರೇಷನ್ ಇರಲಿ, ಗಮನ ಇಟ್ಟು ನೋಡಿ, ಏಕಾಗ್ರತೆ ಅಂತ ನೋಡಿದಾಗ ನಮಗೆ ಎಲ್ಲವೂ ಅರ್ಥ ಆಗುತ್ತೆ. ಸೊ ದಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನೆಲ್ಲ ನೋಟ್ ಮಾಡ್ಕೊಳ್ತಾ ಇರಿ, ಆಗ ಇನ್ನೂ ಚೆನ್ನಾಗಿ ನಿಮಗೆ ವಿಷಯಗಳು, ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ.
ಸೊ ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ನಮ್ಮ ವಿಡಿಯೋಸ್ನ ನೋಡ್ಲಿಕ್ಕೆ ಹೇಳಿ. ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್.